ಬೆಂಗಳೂರಿನಲ್ಲಿ ಆಂಧ್ರ ಸಾರಿಗೆ ಸಂಸ್ಥೆ ಬಸ್ ಅಪಘಾತ ಆಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ವೇಗವಾಗಿ ಬಂದು ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಅದೋನಿಯಿಂದ ಅನಂತಪುರ ಮೂಲಕ ಬೆಂಗಳೂರಿಗೆ ಬಸ್ ಬರ್ತಾ ಇತ್ತು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಅಪಘಾತ, ಶಿವಾನಂದ ಸರ್ಕಲ್ ಬಳಿ ಈ ಆಕ್ಸಿಡೆಂಟ್ ನಡೆದಿದೆ. ವೇಗವಾಗಿ ಬಂದು ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದಿದೆ ಎನ್ನುವಂತಹ ಮಾಹಿತಿ. ಅದೋನಿಯಿಂದ ಅನಂತಪುರ ಮೂಲಕ ಬೆಂಗಳೂರಿಗೆ ಬಸ್ ಬರ್ತಾ ಇತ್ತು. ಅಪಘಾತದ ರಭಸಕ್ಕೆ ಬಸ್ನ ಮುಂಭಾಗ ನಜ್ಜುಗುಜ್ಜಾಗ್ಬಿಟ್ಟಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಪಾರಾಗಿದ್ದಾರೆ. ಮುಂಜಾನೆ ಅಪಘಾತ ಸಂಭವಿಸಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಇನ್ನು ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿದೆ, ಡಿವೈಡರ್ಗೆ ಬಸ್ ಡಿಕ್ಕಿ ಆಗಿದೆ. ಬೆಳಗ್ಗೆ ಮುಂಜಾನೆ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿರುವಂಥ ಕಾರಣಕ್ಕಾಗಿ ಶಿವಾನಂದ ಸರ್ಕಲ್ ಆಗಿರಬಹುದು, ಆ ಭಾಗದಲ್ಲಿ ನಿತ್ಯ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾ ಇರುತ್ತವೆ. ಆದರೆ ಬೆಳಗಿನ ಜಾವ ಸ್ವಲ್ಪ ವಾಹನಗಳು ಕಡಿಮೆ ಇದ್ವು, ಹೀಗಾಗಿ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಇನ್ನುಳಿದಂತೆ ಬಸ್ನ ಒಳಗಿದ್ದ ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಪಘಾತದ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. బండి మంత్రాలయం నుంచి వస్తుంది బెంగళూరుకి. టర్నింగ్ లో ఒకటి ఆటో అడ్డం వచ్చినందుకు కొద్దిగా రైట్కి లాగితే ఇది తగిలింది. 28 జనాలు, ఎవరికి ఏం కాదు. ఈ రోజు నేను 4 సంవత్సరాల నుంచి వస్తుంది. ఇంత స్పీడ్ ఉంటే ఇంకా లేదు, బండి స్లో ఉంది. వాడు ఆటో కోసం బ్రేక్ చేసిన. ఇప్పుడు ఆటో అడ్డం వచ్చింది కదా, ఆడి కోసం బ్రేక్ చేసిన. ఇక ఉన్న స్పీడ్ అంటే ఆడికి పోతుంది. డీజిల్ ట్యాంక్ కూడా లేచిపోతుంది. బండి స్లోగానే ఉంది. కాకపోతే లెఫ్ట్ కట్ చేసే లోపల ఆటో ఉంది, ఆటోకు తగులుతుందని తగిలించి ಅಂತೆ. ವೇಗವಾಗಿ ಬಂದಂತಹ ಬಸ್ ಅನ್ನು ನಿಯಂತ್ರಣ ತಪ್ಪಿ ತಡೆಗೋಡೆಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ವರದಿಯಾಗಿದೆ. ಸದ್ಯ ಆ ಶಿವಾನಂದ ಸರ್ಕಲ್ ಬಳಿ ಈ ಒಂದು ದುರ್ಘಟನೆ ಆಗಿರುವಂತಹದ್ದು ಬೆಳಗಿನ ಜಾವ ಸುಮಾರು 6:30 ವೇಳೆಗೆ ಈ ಒಂದು ದುರ್ಘಟನೆ ಆಗಿದೆ. ಒಂದು APSRTC ಟ್ರಾನ್ಸ್ಪೋರ್ಟ್ ನ ಈ ಒಂದು ಬಸ್ ಏನು ಬೆಂಗಳೂರಿಗೆ ಬರ್ತಾ ಇತ್ತು. ಇದರಲ್ಲಿ ಸುಮಾರು 28ಕ್ಕೂ ಅಧಿಕವಾದಂತಹ ಒಂದು ಪ್ಯಾಸೆಂಜರ್ಗಳು ಕೂಡ ಇದ್ರು. ಸೊ ಈ ಒಂದು ಬಸ್ ಇನ್ನೇನು ಮೆಜೆಸ್ಟಿಕ್ ತಲುಪಬೇಕು ಅನ್ನುವಷ್ಟೊಳಗಡೆ ಕಡೆ ಬಂದಂತ ಸಂದರ್ಭದಲ್ಲಿ ಎಡಭಾಗದಲ್ಲಿ ಒಂದು ಆಟೋವನ್ನು ಬರ್ತಾ ಇರುತ್ತೆ. ಆ ಒಂದು ಆಟೋ ಏನು ಇಮಿಡಿಯೇಟ್ ಆಗಿ ರೈಟ್ ಗೆ ಬರುವಂತಹ ಸಂದರ್ಭದಲ್ಲಿ ಈ ಬಸ್ ಚಾಲಕ ಏನಿರ್ತಾರೆ ಅದನ್ನ ಗಮನಿಸಿ ರೈಟ್ ಗೆ ಬಸ್ ಅನ್ನ ಎಳೆದುಕೊಳ್ತಾರೆ. ಅದರ ಪರಿಣಾಮವಾಗಿ ಒಂದು ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಇಡೀ ಸೈಲೆನ್ಸರ್ ಕೂಡ ಕಟ್ಟಾಗಿ ಹೊರಗಡೆ ಬಂದಿದೆ. ಇನ್ನು ಸ್ಟೇರಿಂಗ್ ಕೂಡ ತುಂಡಾಗಿರುವಂತಹದ್ದು. ವೀಲ್ ನ ಒಂದು ಪರಿಸ್ಥಿತಿಯನ್ನ ನೋಡ್ರೆ ಗೊತ್ತಾಗುತ್ತೆ ಬಸ್ ನ ವೇಗ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿ. ಅದೇ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾಸೆಂಜರ್ಗಳಿಗೆ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದ್ದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗಿಲ್ಲ. ಇನ್ನು ಡ್ರೈವರ್ ಕೂಡ ಕಳೆದ 4 ವರ್ಷಗಳಿಂದ ಇದೇ ಒಂದು ಮಾರ್ಗವಾಗಿ ಕೂಡ ಬಸ್ ಅನ್ನ ಚಲಾವಣೆ ಮಾಡ್ತಾ ಇದ್ದೀವಿ ಸರ್ ಅಂತ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಒಂದು ಆಟೋ ಚಾಲಕನ ಮಾಡಿದಂತ ಒಂದು ಎಡವಟ್ಟಿನಿಂದಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಯಾಕೆಂತ ಹೇಳಿದ್ರೆ ಈಗ ಈ ಒಂದು ಬಸ್ ಅನ್ನ ಕ್ರೇನ್ ಮೂಲಕ ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನೇನು 8:30 ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಾಗಿ ವಾಹನಗಳು ಓಡಾಡೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಆ ಒಂದು ಸಮಸ್ಯೆನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈಗ ಟ್ರಾಫಿಕ್ ಪೊಲೀಸರು ಆ ಸ್ಥಳದಲ್ಲಿ ಇರುವಂತದ್ದು ಕ್ರೇನ್ ಮೂಲಕ ಬಸ್ ಅನ್ನ ತೆಗೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಸ್ ನ ವೇಗ ಎಷ್ಟಿತ್ತು ಅನ್ನೋದು ಅಪಘಾತಕ್ಕೀಡಾಗಿರುವಂತಹ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇರುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಚಾಲಕರಿಂದ ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಖಾಲಿ ರಸ್ತೆ ಅಂತ ಹೇಳಿ ವೇಗವಾಗಿ ಬರುವಂತಹ ಸಂದರ್ಭದಲ್ಲಿ ಚಾಲಕರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ರೀತಿಯಾದಂತಹ ಅವಘಡಗಳು ಕೂಡ ಸಂಭವಿಸುತ್ತೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.